ಗೀತಾ ಮಹಾತ್ಮೆ. ಯೋ ಯೋ ಯಾಂ ಯಾಂ ತನು ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರು ಯಾವ ಯಾವ ರೂಪದಲ್ಲಿ ದೇವತೆಗಳನ್ನು ಶ್ರದ್ಧೆಯಿಂದ ಅರ್ಜಿಸುತ್ತಾರೆಯೋ ಅವರವರಿಗೆ ಆಯಾ ದೇವತೆಯಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ನಾನು ಮಾಡುತ್ತೇನೆ. ಭಕ್ತರು ತಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಬೇರೆ ಬೇರೆ ದೇವತೆಗಳನ್ನು ಪೂಜಿಸಲು ಹೊರಡಬಹುದು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಲು ಬಯಸುತ್ತಾನೆ. ಅವರು ಯಾವುದೇ ದೇವತಾಮೂರ್ತಿಯನ್ನು ಪೂಜಿಸಲಿ, ಆ ದೇವತಾಮೂರ್ತಿಯ ಹಿಂದೆ ಇರುವ ಶಕ್ತಿಯು ನಾನೇ ಆಗಿದ್ದೇನೆ. ನಾನು ಆ ಭಕ್ತನಿಗೆ ಆ ದೇವತಾಮೂರ್ತಿಯಲ್ಲಿ ಶ್ರದ್ಧೆ ಉಂಟಾಗುವಂತೆ ಮಾಡುತ್ತೇನೆ. ಅವನ ಶ್ರದ್ಧೆಯನ್ನು ಆ ದೇವತಾಮೂರ್ತಿಯಲ್ಲಿಯೇ ಇರುವಂತೆ ದೃಢಪಡಿಸುತ್ತೇನೆ. ಬ್ರಹ್ಮವು ಸಾಗರದಂತೆ ಆ ಜಲಾಶಯದಿಂದ ಹೊರಡುವ ಆ ಸಮಯಕ್ಕೆ ಮಾತ್ರ ಉಪಯೋಗವಾಗುವ ಕಾಲುವೆಗಳೆಲ್ಲವೂ ದೇವತೆಗಳಿದ್ದಂತೆ. ಪರಮಾತ್ಮನೆಂಬ ಬೃಹತ್ ಸಾಗರದಿಂದ ಹರಿದು ಬರುತ್ತಿರುವ ದೇವತೆಗಳೆಂಬ ಕಾಲುವೆಗಳ ಮೂಲಕ ಜನರು ತಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳಬಹುದು. ಅದು ಯಾವ ದೇವತೆಯೇ ಆಗಿರಬಹುದು. ಆದರೆ ದೇವತಾರೂಪಿ ಕಾಲುವೆಗಳ ಹಿಂದೆ ಇರುವ ಅಪಾರ ಸಾಗರ ಪರಮಾತ್ಮನೇ ಆಗಿದ್ದಾನೆ. ಆತನು ಎಲ್ಲೆಲ್ಲಿಯೂ ಹರಡಿಕೊಂಡಿದ್ದಾನೆ. ಆದ್ದರಿಂದ ನೀನು ಎಲ್ಲಿದ್ದರೂ ಅಲ್ಲಿಂದಲೇ ಆತನಿಗೆ ನಮಸ್ಕರಿಸು. ಸಾವಿರಾರು ಗುಡಿಗಳಲ್ಲಿ, ಚರ್ಚುಗಳಲ್ಲಿ, ಮಸೀದಿಗಳಲ್ಲಿ ಪೂಜಿಸಲ್ಪಡುವ ಶಕ್ತಿ ಒಂದೇ ಒಂದು. ಆದರೆ ಅದರ ನಾಮ ಮಾತ್ರ ಬೇರೆ. ರಾಮ, ರಹೀಮ ಇಬ್ಬರು ಒಂದೇ ಎನ್ನುವ ಪರಮ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮತಭೇದಗಳೆಲ್ಲವೂ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಹೋಗುತ್ತದೆ. ಒಬ್ಬನು ತನ್ನ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಲು ಒಂದು ನಿರ್ದಿಷ್ಟ ದೇವತೆಯ ಮೊರೆ ಹೋಗಬಹುದು. ಪರಮಾತ್ಮನು ಅದನ್ನು ವಿರೋಧಿಸುವುದಿಲ್ಲ. ನಿರ್ದಿಷ್ಟ ದೇವತೆಯಲ್ಲಿಯೇ ಅವನ ಶ್ರದ್ಧೆ ಅಚಲವಾಗುವಂತೆ ಮಾಡುತ್ತಾನೆ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಭಾವಿಸುವರದರಂತೆ ತೋರುವನು ಎಂಬ ಕವಿವಾಣಿಯಂತೆ ಪರಮಾತ್ಮನ ಇರುವಿಕೆ ಬಹಳ ಮಹತ್ವಪೂರ್ಣ ಹಾಗೂ ನಿಗೂಢವಾಗಿದೆ. ಹರಿ ಓಂ.